ಸರ್ 21 ಎಕರೆಗೆ ಹೇಗೆ ಸೇಫ್ಟಿ ಕೊಟ್ಟಿದ್ದೀರಾ ಸರ್? ಮ್ಯಾಮ್ ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಗೇಟೆಡ್ ಕಮ್ಯುನಿಟಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸಿಮೆಂಟ್ ಸ್ಲ್ಯಾಬ್ ಫೆನ್ಸಿಂಗ್ ಮಾಡಿದ್ದೀವಿ. ಆ್ಯಂಡ್ ಪ್ರತಿಯೊಂದು ನೂಕ್ ಆ್ಯಂಡ್ ಕಾರ್ನರ್ ಪಾಯಿಂಟಲ್ಲಿ ನಾವು ಸೋಲಾರ್ ಬೇಸ್ಡ್ ಸರ್ವೆಲೆನ್ಸ್ ಕ್ಯಾಮ್ರಾ ಹಾಕ್ಸಿದ್ದೀವಿ. ಆ್ಯಂಡ್ ಎಂಟ್ರೆನ್ಸ್ ಆರ್ಚ್ ಗೇಟೇ ನಮಗೊಂದು 30 ಅಡಿ ಗೇಟೇ ನಾವು ಇಡ್ಸಿದ್ದೀವಿ. ಅದು ಬಿಟ್ಟು ಆಲ್ವೇಸ್ ಇಬ್ಬರು ಸೆಕ್ಯೂರಿಟಿಗಳಿರ್ತಾರೆ. ಆ್ಯಂಡ್ ಈಗ ರೆಡ್ ಸ್ಯಾಂಡಲ್ವುಡ್ ಹಾಕಿದ್ದೀವಿ. ನೆಕ್ಸ್ಟ್ 6-8 ಇಯರ್ಸ್ಗೆ ಯಾವಾಗ ನಮಗೆ ಆ ಟಿಂಬರ್ ಸೈಜ್ ಗ್ರೋ ಆಗ್ತದೋ ಆವಾಗ ಟ್ರೈನ್ ಡಾಗ್ಸ್ ಆಗಲಿ ಆ್ಯಂಡ್ ಪ್ರೊಫೆಷ್ನಲ್ ಆರ್ಮಿ ರಿಟೈರ್ಡ್ ಅವರಾಗಲಿ ಪ್ರತಿಯೊಬ್ಬರು ಇಲ್ಲಿರ್ತಾರೆ. ಆ್ಯಂಡ್ ಒಂದು 7 to 8 ಪರ್ಮನೆಂಟ್ ಲೇಬರ್ಸ್ ಸೈಟ್ ಮ್ಯಾನೇಜರ್ ಆಗಲಿ ಯಾವಾಗಲೂ ಇಲ್ಲಿ ಒಂದು ಆನ್ ಗೋಯಿಂಗ್ ಆ್ಯಕ್ಟಿವಿಟಿ ಇರ್ತದೆ. ಆ್ಯಂಡ್ ನಾವೇನೋ ಮಾಡಿ ಬಿಡ್ತಾ ಇಲ್ಲ, ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡೋದ್ರಿಂದ ಕ್ಲೈಂಟ್ಸ್ ಎಲ್ಲ ಇಲ್ಲಿ ಬಂದು ಸ್ಟೇ ಮಾಡ್ತಾರೆ. ಸೊ ಇದೊಂದು ಕಂಪ್ಲೀಟ್ ಒಂದು ಕಲರ್ಫುಲ್ ಫ್ಯಾಮಿಲಿ ರೀತಿ ಆಗ್ತದೆ. ಸೊ ಜನನೇ ಅವಾಗ ನಮಗೆ ಸೇಫ್ಟಿ. ಜನ ಒಂದು ಇಲ್ಲಿ ಆ್ಯಕ್ಟಿವಿಟಿ ಅಂದರೆ ಇದೇ ಒಂದು ಊರು ರೀತಿ. ಸೊ ಅದೇ ಸೇಫ್ಟಿ. ಸರ್ ಏನು ಸ್ಪೆಷಾಲಿಟಿ ಸರ್ ಇಲ್ಲಿ? ಓಕೆ ಮ್ಯಾಮ್, ನಾನು ಹೇಳ್ದಂಗೆ ಪ್ಲಾಂಟೇಷನ್ ಹಾಕಿದ್ದೀವಿ, ಡೆವಲಪ್ಮೆಂಟ್ ಆಗಿದೆ, ಎಲ್ಲನೂ ಆಗಿದೆ. ಸೊ ಪ್ರತಿಯೊಂದನ್ನು ನಾವು ಪ್ರಾಕ್ಟಿಕಲಿ ಮಾಡ್ತಾಯಿದ್ದೀವಿ. ಸೊ ನಾವು ನೆರಳು ಫಾರ್ಮ್ಸು ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟು ಅಂತಂದರೆ ಸುಮ್ಮನೆ ಏನೋ ಬಿಲ್ಡರ್ ಬಂದರು ಅಲ್ಲಿ ಡೆವಲಪ್ಮೆಂಟ್ ಮಾರಿದ್ರಿ ಹೋದ್ರಿ ಅಂತಲ್ಲ ನಾವು. ಸೊ ನಮ್ಮದು ಒಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು. 4 ಜನರೇಷನಿಂದ ನಮ್ಮ ಮುತ್ತಾತಿನಿಂದ ನಾವು ಕುರಿ ಮೇಯಿಸ್ಕೊತ ಅಗ್ರಿಕಲ್ಚರ್ ಮಾಡ್ತಾ ಈವನ್ ಅಟ್ ಪ್ರೆಸೆಂಟ್ ಮೂಮೆಂಟ್ 80% ಆಫ್ ದ ಫುಡ್ ವಾಟ್ ವಿ ಕನ್ಸ್ಯೂಮ್ ಈಸ್ ಗ್ರೋನ್ ಬೈ ಅಸ್. ನಾವು ಪ್ಯಾಡಿ ಆಗಲಿ, ರಾಗಿ, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲನೂ ನಾವೇ ಬೆಳಿತೀವಿ. ಸೊ ನಮಗೆ ಅಗ್ರಿಕಲ್ಚರಲ್ಲಿ ತುಂಬ ಒಂದು ಗ್ರಿಪ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಈಗಲೂ ನಮ್ಮ ಹತ್ರ ಒಂದು ಇಂಡಿಯಾಸ್ ಬಿಗ್ಗೆಸ್ಟ್ ಗೋಟ್ ಆ್ಯಂಡ್ ಶಿಪ್ ಫಾರ್ಮ್ ಇದೆ, ಸಿಂಚನಾ ಗೋಟ್ ಆ್ಯಂಡ್ ಶಿಪ್ ಫಾರ್ಮ್. 1000 ಕುರಿ ಇದೆ. ಅದ್ರ ಜೊತೆಗೆ ನಮಗೆ ಒಂದು 15 ಇಯರ್ಸ್ ಆಫ್ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮ್ಮ ಈ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಅಗ್ರಿಕಲ್ಚರ್ ಲೆಗಸಿ ಸೇರೆ ನಾವು ಸ್ಟಾರ್ಟ್ ಮಾಡಿರೋದು.